ಕಾಲದಲ್ಲಿ ಅದು ನಟ ದರ್ಶನ್ ಪಾಲಿನ ಹಾಟ್ ಫೇವರೇಟ್ ಜಾಗ. ಜೈಲಿಗೆ ಹೋಗಿ ಬಂದ್ಮೇಲೆ ಮತ್ತೆ ಆ ಕಡೆ ಮುಖ ಹಾಕಿರಲಿಲ್ಲ. ಆದ್ರೀಗ ಇದೇ ಜಾಗದಲ್ಲಿ ಪವಿತ್ರ ಗೌಡ ಕಾಣಿಸ್ಕೊಂಡಿದ್ದಾರೆ. ಕಾಲ ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ. ಜಸ್ಟ್ 2 ವರ್ಷದ ಹಿಂದೆ ಸ್ಟೋನಿ ಬ್ರೂಕ್ ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿನ ಹಾಟ್ ಫೇವರಿಟ್ ಸ್ಪಾಟ್. ಇದೇ ಪಬ್ನಲ್ಲೇ, ಅದರಲ್ಲೂ ಇದೇ ಡಿ ಬಾಸ್ ಸಫಾರಿ ಜಾಗದಲ್ಲೇ ಅದೆಷ್ಟು ಪಾರ್ಟಿಗಳಾಗಿದೆಯೋ, ಅದೆಷ್ಟು ಬಾರಿ ದರ್ಶನ್ ಹಾಗೂ ಪವಿತ್ರ ಗೌಡ ಬಂದು ಹೋಗಿದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿತ್ತು. ಸ್ಟೋನಿ ಬ್ರೂಕ್ ಅಂದ್ರೆ ಇಡೀ ಡಿ ಗ್ಯಾಂಗ್ ಬೆಚ್ಚಿ ಬೀಳ್ತಿತ್ತು. ಪಬ್ನಲ್ಲಿ ಕೂತು ಸ್ಕೆಚ್ ಹಾಕಿದವರಿಗೆ ಪೊಲೀಸರು ನರನಾಡಿಯಲ್ಲೂ ನರಕ ತೋರಿಸಿದ್ರು. ನಂತರ ಇದೇ ಪಬ್ಗೆ ಕರ್ಕೊಂಡು ಬಂದು ಎನ್ಕ್ವೈರಿ ಸಹ ಮಾಡಿದ್ರು. ಅದೇ ಕೊನೆ. ದರ್ಶನ್ ಮತ್ತೆಂದೂ ಇತ್ತ ಕಡೆ ಕಣ್ಣೆತ್ತಿ ನೋಡಿಲ್ಲ. ಪವಿತ್ರ ಗೌಡ ಸಹ ಈ ಕಡೆ ತಲೆ ಹಾಕಿ ಮಲಗಿರಲಿಲ್ಲ. ಆದ್ರೀಗ ಪವಿತ್ರ ಗೌಡ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಡಿ ಬಾಸ್ ಸಫಾರಿ ಮಾಡಿದ್ದಾರೆ. ತಮ್ಮ ಫೇವರಿಟ್ ಸ್ಪಾಟ್ನಲ್ಲಿ ನಿಂತ್ಕೊಂಡು ಹಳೆಯ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ಸ್ಟೋನಿ ಬ್ರೂಕ್ಗೂ ಪಟ್ಟಣಗೆರೆ ಶೆಡ್ಗೂ ಇತ್ತು ಲಿಂಕ್. ರೇಣುಕಸ್ವಾಮಿಯನ್ನ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದ ದಿನ ದರ್ಶನ್ ಅಂಡ್ ಗ್ಯಾಂಗ್ ಇದೇ ಸ್ಟೋನಿ ಬ್ರೂಕ್ ಪಬ್ನಲ್ಲಿತ್ತು. ಚಿಕ್ಕಣ್ಣ ಸೇರಿದಂತೆ ಹಲವರ ಜೊತೆ ಸೇರ್ಕೊಂಡು ದರ್ಶನ್ ಪಾರ್ಟಿ ಮಾಡ್ತಿದ್ರು. ಈ ವೇಳೆ ಸ್ವಾಮಿಯನ್ನ ಎತ್ತಾಕೊಂಡು ಬಂದಿದ್ದೇವೆ ಅನ್ನೋ ಒಂದೇ ಒಂದು ಕಾಲ್ ಬರ್ತಿದ್ದಂತೆ ಮಠ ಮಧ್ಯಾಹ್ನವೇ ಇಲ್ಲಿಂದ ಹೋಗಿದ್ರು. ಇದೇ ಕಾರಣಕ್ಕೆ ಸ್ಟೋನಿ ಬ್ರೂಕ್ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಇದೆಲ್ಲ ಆಗಿ 1 ವರ್ಷದ ಬಳಿಕ ಪವಿತ್ರ ಗೌಡ ದರ್ಶನರ ಫೇವರಿಟ್ ಸ್ಪಾಟಿಗೆ ಬಂದಿದ್ದಾರೆ. ಅದರಲ್ಲೂ ದರ್ಶನ್ಗಾಗಿ ಅಂತಾನೆ ಈ ಪಬ್ನಲ್ಲಿ ಡಿ ಬಾಸ್ ಸಫಾರಿ ಅನ್ನೋ ಜಾಗ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ದರ್ಶನ್ ಫೋಟೋಗ್ರಫಿಯಲ್ಲಿ ಮೂಡಿ ಬಂದ ಒಂದಿಷ್ಟು ಫೋಟೋಗಳನ್ನು ಹಾಕಿದ್ದಾರೆ. ಜೊತೆಗೆ ಈ ಜಾಗಕ್ಕೆ ಡಿ ಬಾಸ್ ಸಫಾರಿ ಅಂತಾನೂ ಹೆಸರಿಟ್ಟಿದ್ದಾರೆ. ಈ ವೇಳೆ ಪವಿತ್ರ ಗೌಡ ದರ್ಶನರ ನಂಬರ್ ಸಹ ಪಡೆದಿದ್ರು ಅನ್ನೋ ಮಾತಿದೆ. ಇದರ ಬೆನ್ನಲ್ಲೇ ಈಗ ದರ್ಶನರ ಒಂದು ಕಾಲದ ಹಾಟ್ ಸ್ಪಾಟ್ನಲ್ಲಿ ಪವಿತ್ರ ಗೌಡ ಕಾಣಿಸಿಕೊಂಡಿದ್ದಾರೆ. ಡಿ ಬಾಸ್ ಸಫಾರಿ ಮುಂದೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಯಾವಾಗ ಡಿ ಬಾಸ್ ಸಫಾರಿ ಮುಂದೆ ಪವಿತ್ರ ಕಾಣಿಸಿಕೊಂಡ್ರೋ ಹೊಸ ಕಥೆಗಳು ಹುಟ್ಟುಕೊಳ್ತಿವೆ. ಸುಬ್ಬಿಯದ್ದು ಬಿಡಿಸಲಾಗದ ಅನುಬಂಧ ಅಂತ ಕಮೆಂಟ್ಗಳ ಸುರಿಮಳೆಗೈತಿದ್ದಾರೆ. ಕೊಲೆ ಕೇಸ್ನಿಂದ ದರ್ಶನ್ ಹೊರ ಬಂದಿದ್ದು ದೇವರ ಪರಮ ಭಕ್ತನಾಗಿದ್ದಾರೆ. ಹೆಂಡತಿ ಮಗನ ಜೊತೆ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ವಿಜಯಲಕ್ಷ್ಮಿ ಜೊತೆ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಗಂಡ ಹೆಂಡತಿ ದೇವ್ರು ದಿಂಡ್ರು ಅಂತ ರೌಂಡ್ಸ್ ಹಾಕ್ತಿದ್ರೆ ಪವಿತ್ರ ಗೌಡ ಸಹ ರಾಯರ ಜಪ ಮಾಡ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ರಾಘವೇಂದ್ರ ಸ್ವಾಮಿಯ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ನನ್ನ ಆತ್ಮಕ್ಕೆ ಏನನ್ನ ಹೇಳೋದಕ್ಕೆ ಆಗ್ತಿಲ್ಲ ಅನ್ನೋದನ್ನ ರಾಯರು ಬಲ್ಲರು ಅಂತ ಪೋಸ್ಟ್ ಹಾಕಿದ್ದಾರೆ. ಒಟ್ನಲ್ಲಿ ಪವಿತ್ರ ಗೌಡ ಡಿ ಬಾಸ್ ಸಫಾರಿ ಜಾಗಕ್ಕೆ ಹೋಗಿ ಬಂದಿರೋದು ದೊಡ್ಡ ಸುದ್ದಿ ಆಗ್ತಿದ್ದು, ಸುಬ್ಬಿಯ ಕಥೆಗೆ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಳ್ತಿರೋದು ಸುಳ್ಳಲ್ಲ. ಫಿಲಂ ಬ್ಯೂರೋ, ನ್ಯೂಸ್ 18.